ಹಾಯ್ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ನಾವು GKVK ಇದೀವಿ. ಸೊ ಇಲ್ಲಿ ಹರ್ಷ ಅವ್ರು ಸಿಕ್ಕೋದ್ರು, ತುಂಬಾ ಹಳೆ ಸ್ನೇಹಿತರು. ಸೊ ಬ್ಲೂಬೆರಿ ಪ್ಲಾಂಟ್ ತೋರಿಸ್ತೀನಿ ಅಂದ್ರು, ನಿಮ್ಗೂ ತೋರ್ಸೋಣ, ಜೊತೆಗೆ ಅದ್ರ ಬಗ್ಗೆ ಏನಾದ್ರು ಇವ್ರ ಹತ್ರ ಕೇಳೋಣ ಅನ್ಬಿಟ್ಟು. ಅಂದ್ರೆ ಫಸ್ಟ್ ಬ್ಲೂಬೆರಿ ಎಲ್ಲ ಅಂದ್ಬಿಟ್ಟು ನಮ್ ನಾರ್ಮಲ್ ಆಗಿ ಬೇರೆ ದೇಶದಲ್ಲಿ ಮಾತ್ರ ಬೆಳೀತಿದ್ರು. ಈಗ ಕೆಲವೊಂದು ಕಂಪ್ನಿಯವರು ಅದ್ರಲ್ಲೂ ಕೂಡ ಯಾರು ಸ್ವಲ್ಪ ನಾಲೆಜ್ ಇರ್ತಾರೋ ಅವ್ರು ಮಾತ್ರ ಬೆಳೀತಿದ್ದಾರೆ. ಬಟ್ ರೈತರು ಏನ್ ಮಾಡ್ತಾರೆ ಅಂದ್ರೆ ಮಿಸ್ಟೇಕ್, ಈ ಬ್ಲೂಬೆರಿನ ಹಾಕಕ್ ಹೋಗ್ತಾರೆ. ಕೆಲವೊಂದು ನಮ್ ಕರ್ನಾಟಕದಲ್ಲೂ ಕಂಪ್ನೀಸ್ ಇದೆ, ಬ್ಲೂಬೆರಿ ಗಿಡನ ಕೊಡ್ತಾರೆ. ಈ ಬ್ಲೂಬೆರಿ ಅಥವಾ ಯಾವ್ದೋ ಒಂದು ಕೆಲವೊಂದು ಗಿಡಗಳು ಹೇಗಿರುತ್ತಂದ್ರೆ, ಇವಾಗ ನಾರ್ಮಲ್ ಗಿಡಗಳಂದ್ರೆ ಹಾಸ್ಪಿಟಲ್ ಅಂತ ಹೇಳ್ಬೋದು. ಈ ಬ್ಲೂಬೆರಿ ಕೆಲವೊಂದಿದೆ, ಅದನ್ನ ICU ಅಲ್ಲಿ ಹಿಂಗೆ ಇಟ್ಟು ನೋಡ್ಕೋಬೇಕು, ಜೋಪಾನವಾಗಿ ಇದನ್ನ ನೋಡ್ಕೋಬೇಕು. ಇದ್ರ ಸಾಯಿಲ್ ಅಲ್ಲಿ pH ಲೆವೆಲ್ ಅಂತ ಕಂಟ್ರೋಲ್ ಮಾಡ್ಬೇಕು. pH ಲೆವೆಲ್ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇಳುವರಿ ಬರೋದಿಲ್ಲ. ಸೊ ನಿಮ್ಗೆ ಒಂದು ಎಕರೆಗೆ ಖರ್ಚೆ 5 ರಿಂದ 10 ಲಕ್ಷ ಬರುತ್ತೆ ಒಂದ್ ಇದನ್ನ ಮಾಡ್ಬೇಕಂದ್ರೆ. ಬಟ್ ನೀವು ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ಅಂದ್ರೆ 30 ರಿಂದ 40 ಲಕ್ಷ ಆದಾಯ ತಗೊಳ್ಳಿದ್ರೆ. ಬಟ್ ರೈತರು ಒಂದು ಗಮನದಲ್ಲಿ ಇಟ್ಕೋಬೇಕು, ನೀವು ಯಾವುದೇ ಎಕ್ಸಾಟಿಕ್ ಫ್ರೂಟ್ ನ ಬೆಳೆದ್ರು ಕೂಡ ಮಾರ್ಕೆಟಿಂಗ್, ಇವಾಗ ನೋಡಿ ಇದನ್ನ ತಗೊಂಡೋಗ್ಬಿಟ್ಟು ನೀವು ಸಂತೆಯಲ್ಲಿ ಮಾರಕ್ಕಾಗಲ್ಲ. ಐದರ್ ಬಿಗ್ ಬಾಸ್ಕೆಟ್ ಅಥವಾ ಮೋರು ಅಥವಾ ಇದನ್ನ ತಗೊಳ್ಳುವಂತ ಕೆಲವೊಂದು ಕಂಪನಿಗಳಿರುತ್ತೆ. ಆ ಕಂಪನಿಗಳ ಜೊತೆ ನಾವು ಟೈಅಪ್ ಆಗ್ಬೇಕು, ಟೈಅಪ್ ಆಗಿ ಇದನ್ನ ಬೆಳಿಬೇಕು. ಮತ್ತೆ ಇದೆಲ್ಲ ಹೆಂಗಂದ್ರೆ, ಇವಾಗ ನೀವು ಅಡಿಕೆನೋ ತೆಂಗು ಅಥವಾ ಬೇರೆ ಏನೇ ಹಾಕಿದ್ರು ಕೂಡ ನಿಮ್ಗೆ 3 years ಆದ್ಮೇಲೆ ಈಲ್ಡ್ ಅನ್ನೋದು ಬರುತ್ತೆ. ಇದ್ರಲ್ಲಿ ಏನಾದ್ರು ಒಂದ್ಸಲ ಡಿಸೀಸ್ ಅಥವಾ pH ಲೆವೆಲ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಗೊಬ್ಬರ ಇದಾಯ್ತು ಅಂದ್ರೂ ಬೆಳೆ ಹೋಗ್ಬಿಡುತ್ತೆ. ಎಲ್ಲ ಯಾರು ನಾನು ರಿಸ್ಕ್ ತಗೊಂಡು ಬೆಳಿತೀನೋ ಅಂತ ಹೇಳ್ತಾರೋ ಅಥವಾ ನಾನು ಮಾರ್ಕೆಟಿಂಗ್ ನೋಡ್ಕೊಳ್ತೀನಿ ಅಂತಾರೋ ಅಂತವ್ರಿಗೆ ಈ ಬ್ಲೂಬೆರಿ ಅನ್ನೋದು ಓಕೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಎರಡು ಮೆಥಡ್ ಅಲ್ಲಿ ಬೆಳಿಬಹುದು. ಒಂದು ಡೈರೆಕ್ಟ್ ಆಗಿ ಭೂಮಿಗೆ ಹಾಕ್ಬೋದು, ಬಟ್ ಭೂಮಿಗೆ ಹಾಕಿದ್ರೆ ಡಿಸೀಸ್ ಕಂಟ್ರೋಲ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಇವಾಗ ಪಾಟ್ ಅಲ್ಲಿ ಬೆಳೀತಿದ್ದಾರೆ, ಬಟ್ ಪಾಟ್ ಅಲ್ಲಿ ಬೆಳೆದ್ರು ಕೂಡ ನಿಮ್ಗೆ 100% pH ಲೆವೆಲ್ ಅನ್ನೋದನ್ನ ಕಂಟ್ರೋಲ್ ಮಾಡಬೇಕು. ವಿತೌಟ್ pH ಲೆವೆಲ್ ಇದು ಬರೋದೇ ಇಲ್ಲ. ಬಂದ್ರು ಇವಾಗ ನೀವು ಮನೆಗೆ ಅಥವಾ ಟೆರೆಸ್ ಗಾರ್ಡನಿಂಗ್ ಅಥವಾ ಏನಾದ್ರು ಲೋಕಲ್ ಅಲ್ಲಿ ಬೆಳ್ಕೊಳ್ತೀವಿ ಅಂದ್ರೆ ಬೆಳ್ಕೋಬಹುದು. ಈ ತರ ಇಲ್ಲಿದೆಯಲ್ಲ, ಈ ರೀತಿ ಎಲ್ಲ ಫ್ರೂಟ್ಸ್ ಬರುತ್ತೆ. ಬಟ್ ನೀವು ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ, ಒಂದಿಷ್ಟ ಆಗುತ್ತೆ. ಎಷ್ಟು ಬಿಡಬಹುದು ಒಂದ್ ಗಿಡ ನಿಮಗೆ ಗೊತ್ತಿರಂಗೆ? ಅಲ್ಲ, 1 kg 2 kg ತಗೊಳ್ಳೋರು ಇದಾರೆ. ನಿಮ್ಗೆ 1 kg 2 kg 3 kg ಕೆಲವೊಂದು ಕಡೆ 10 kg ತಗೊಂಡಿದ್ದಾರೆ. ಬಟ್ ಒಳ್ಳೆ ರೇಟ್ ಸಿಗುತ್ತೆ ನಿಮ್ಗಿದು. ಅದೇ ಹೇಳಿದ್ನಲ್ವಾ, ರಿಸ್ಕ್ ತಗೊಂಡು ನೀವು ಮಾಡ್ತೀರಾ ಅಂದ್ರೆ ಬೆಳೆಯೋದು ಕಷ್ಟ. ಅದನ್ನ ಜೋಪಾನವಾಗಿ ಮೇನ್ ಮಾರ್ಕೆಟಿಂಗ್. ಸೊ ನೀವು ಮನೆಗೆ ಏನಾದ್ರು ಹಾಕೊಳ್ತೀವಿ ಅಥವಾ ಟೆರೆಸ್ ಗಾರ್ಡನಿಂಗ್ ಹಾಕೊಳ್ತೀವಿ ಅಂದ್ರೆ ಬೇರೆ ಗಿಡ ಇವಾಗ ಎಲ್ಲ ಕಡೆ ಸಿಗ್ತಿದೆ, ಹಾಕೋಬಹುದು. ಲೈಕ್ ಬರುತ್ತೆ. ಮನೆಗೆ 1-2 ಹಾಕೊಂಡೋಗಿ ಏನ್ ಇಶ್ಯೂ ಆಗಲ್ಲ. ನೀವು ಯಾವಾಗ ಕಮರ್ಷಿಯಲ್ ಅಂತ ಹೋಗ್ತಿರೋ ಅವಾಗ ಕಂಪಲ್ಸರಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ.